ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಅಕ್ಟೋಬರ್ 9, 2025ರ ಕೆಲವೊಂದು ಮುಖ್ಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ. ನಮ್ಗೆ ಸಿಕ್ಕಿರೋ ಮೂಲಗಳ ಪ್ರಕಾರ ಜಗತ್ತಿನಲ್ಲಿ ಒಂದು ರೀತಿ ವಿಭಜನೆ ಕಾಣ್ತಿದೆ ಅನ್ಸುತ್ತೆ. ಹೌದು. ಅಂದ್ರೆ ಒಂದ್ ಕಡೆ ಭಾರತದಲ್ಲಿ ಆರ್ಥಿಕ ಸ್ಥಿರತೆ, ಆಧುನೀಕರಣ ಗಟ್ಟಿಯಾಗ್ತಿದೆ. ಇನ್ನೊಂದ್ ಕಡೆ ನೋಡಿದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ರಾಜಕೀಯ, ಭೌಗೋಳಿಕ ಅಸ್ಥಿರತೆ ಜಾಸ್ತಿ ಆಗ್ತಿದೆ. ಕರೆಕ್ಟ್. ಸೊ ನಮ್ಮ ಇವತ್ತಿನ ಗುರಿ ಏನಂದ್ರೆ ಭಾರತದ ಮುಖ್ಯ ನಡೆಗಳು ಏನು, ಜಾಗತಿಕವಾಗಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು. ಸರಿ, ಶುರು ಮಾಡೋಣವಾ? ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಅಂದಿನ ಒಂದು ನೀವು ಹೇಳಿದಾಗೆ ಬಹುಮುಖ್ಯ ಬೆಳವಣಿಗೆ ಅಂದ್ರೆ RBI ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಿಯಂತ್ರಣ ತತ್ವಗಳಲ್ಲಿ ಒಂದು ಮಾದರಿ ಬದಲಾವಣೆ ಅಥವಾ ಪ್ಯಾರಾಡೈಮ್ ಶಿಫ್ಟ್ ಅಂತಾರಲ್ಲ ಅದನ್ನು ಘೋಷಿಸಿದ್ದು. ಓ ಹಾ, ಇದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಬಂಡವಾಳ ಹೂಡಿಕೆಗೆ ಒಂದು ವಿಶ್ವಾಸಾರ್ಹ ಸ್ಥಿರವಾದ ಜಾಗ ಅಂತ ತೋರಿಸೋ ಪ್ರಯತ್ನ. ಸರಿ, ಹಾಗಾದ್ರೆ ಮೊದಲು RBI ಪಾಲಿಸಿಗಳ ಬಗ್ಗೆನೇ ಮಾತಾಡೋಣ. ಅವರು ಹಣದುಬ್ಬರ ನಿಯಂತ್ರಣ ಅಂದ್ರೆ ಪ್ರೈಸ್ ಸ್ಟೆಬಿಲಿಟಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಅಲ್ವಾ? ಹೌದು. CPI ಹಣದುಬ್ಬರವನ್ನು 4% ಗುರಿಯಲ್ಲಿ ಅಂದ್ರೆ 2-6% ರೇಂಜ್ನಲ್ಲಿ ಇಡೋಕೆ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಏಪ್ರಿಲ್ 27ರಿಂದ ನೋಡಿ ಹೊಸ ಗ್ಲೋಬಲ್ ಬ್ಯಾಂಕಿಂಗ್ ರೂಲ್ಸ್ ECL ಅಂತ ಅಂದ್ರೆ ನಿರೀಕ್ಷಿತ ಕ್ರೆಡಿಟ್ ನಷ್ಟ ಮತ್ತೆ ಬಾಸಲ್ 3 ನಿಯಮಗಳು ಅವನ್ನು ಕಠಿಣವಾಗಿ ಜಾರಿಗೆ ತರ್ತಾರಂತೆ. ಇದು ನಿಜಕ್ಕೂ ದೊಡ್ಡ ಹೆಜ್ಜೆನೇ. ಹೌದು. ಇಲ್ಲಿ ಒಂದು ಆಸಕ್ತಿಕರ ವಿಷಯ ಏನಂದ್ರೆ ಈ ಸ್ಪಷ್ಟತೆ ಮತ್ತೆ ಕಠಿಣ ನಿಯಮಗಳ ಉದ್ದೇಶ ಏನು ಅಂದ್ರೆ ಬ್ಯಾಂಕುಗಳು ಮುಂದೆ ಬರಬಹುದಾದ ನಷ್ಟಗಳಿಗೆ ಮೊದಲೇ ತಯಾರಿ ಮಾಡ್ಕೋಬೇಕು, ಹೆಚ್ಚು ಹಣವನ್ನ ರಿಸರ್ವ್ ಆಗಿಡಬೇಕು. ಓ ಹಾಗೆ. ಇದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಸೇಫ್ ಮಾಡುತ್ತೆ, ಹೆಚ್ಚು ಸ್ಥಿತಿಸ್ಥಾಪಕ ಅಂದ್ರೆ ರಿಸಿಲಿಯಂಟ್ ಮಾಡುತ್ತೆ. ಜಾಗತಿಕ ಹೂಡಿಕೆದಾರರಿಗೆ ಇದರಿಂದ ಒಂದು ವಿಶ್ವಾಸ ಬರುತ್ತೆ. ಸರಿ, ಆದ್ರೆ ಒಂದು ವಿಷಯ ಇದೆ. ಅಲ್ಪಾವಧಿಯಲ್ಲಿ ಅಂದ್ರೆ ಶಾರ್ಟ್ ಟರ್ಮ್ನಲ್ಲಿ ಬ್ಯಾಂಕುಗಳು ಸಾಲ ಕೊಡೋದು ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಹೆಚ್ಚು ಹಣವನ್ನ ರಿಸರ್ವ್ ಇಡಬೇಕಲ್ವಾ? ಅದು ಹೌದು. ಅದರ ಜೊತೆಗೆ ECB ಅಂದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ನಿಯಮಗಳನ್ನ ಸ್ವಲ್ಪ ಸರಳ ಮಾಡಿದ್ದಾರೆ. ಕಂಪನಿಗಳು ಹೊರಗಡೆಯಿಂದ ಸಾಲ ತರೋಕೆ ಈಸಿ ಆಗುತ್ತೆ. ಆದರೆ ಕರೆನ್ಸಿ ರಿಸ್ಕ್ ತಡೆಯೋಕೆ ಹೆಡ್ಜಿಂಗ್ ಕಡ್ಡಾಯ ಮಾಡಿದ್ದಾರೆ. ಓಕೆ. ಆಮೇಲೆ ಇನ್ನೊಂದು ಮುಖ್ಯವಾದದ್ದು AI ನಿಯಂತ್ರಣಕ್ಕೆ ಫ್ರೀ AI ಅಂತ ಒಂದು ಸ್ಯಾಂಡ್ ಬಾಕ್ಸ್ ಶುರು ಮಾಡಿದ್ದಾರೆ. ಇದು ಟೆಕ್ನಾಲಜಿಯಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಮತ್ತೆ ಜವಾಬ್ದಾರಿಯುತವಾಗಿ ಇನ್ನೋವೇಷನ್ ಮಾಡಬೇಕು ಅನ್ನೋದರ ಕಡೆ ಒಂದು ಹೆಜ್ಜೆ. ಈ ಕಠಿಣ ನಿಯಮಗಳು ಅಂದ್ರಲ್ಲ, ಇದರಿಂದ ಸಣ್ಣ ಬ್ಯಾಂಕ್ಗಳಿಗೆ ಸ್ವಲ್ಪ ಹೊರೆ ಆಗೋದಿಲ್ವಾ? ಅಥವಾ ಹೊಸ ಆವಿಷ್ಕಾರಗಳಿಗೆ, ಇನ್ನೋವೇಷನ್ಗೆ ಸ್ವಲ್ಪ ಅಡ್ಡಿಯಾಗ್ಬೋದಾ? ಖಂಡಿತ, ಅದೊಂದು ಚಾಲೆಂಜ್ ಇದ್ದೇ ಇರುತ್ತೆ. ಈ ಬದಲಾವಣೆಯ ಹಂತದಲ್ಲಿ ಸಣ್ಣ ಬ್ಯಾಂಕ್ಗಳಿಗೆ ಹೊಂದಿಕೊಳ್ಳೋಕೆ ಸಮಯ ಬೇಕು, ರಿಸೋರ್ಸ್ ಬೇಕು. ಆದರೆ ದೀರ್ಘಾವಧಿಯಲ್ಲಿ ನೋಡ್ರೆ, ಲಾಂಗ್ ಟರ್ಮ್ನಲ್ಲಿ ಇದು ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಆರೋಗ್ಯಕ್ಕೆ ಒಳ್ಳೇದು. ಸ್ಥಿರತೆ ಬೇಕು, ಬೆಳವಣಿಗೆ ಬೇಕು ಅಂದ್ರೆ ಈ ತರಹದ ಅಡಿಪಾಯ ಬೇಕೇ ಬೇಕು. ಸರಿ ಸರಿ. ಈಗ ಆರ್ಥಿಕತೆಯಿಂದ ಸ್ವಲ್ಪ ಭೌಗೋಳಿಕ ರಾಜಕೀಯದ ಕಡೆ ಹೋಗೋಣ. ಭಾರತ ಮತ್ತೆ ಬ್ರಿಟನ್ ಪ್ರಧಾನಿಗಳು ಮುಂಬೈನಲ್ಲಿ ಭೇಟಿ ಮಾಡಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದ FTA ಅಂತಿಮ ಹಂತದಲ್ಲಿದೆ ಅಂತ ಕಾಣುತ್ತೆ. ಹೌದು. ಜೊತೆಗೆ 350 ಮಿಲಿಯನ್ ಮೌಲ್ಯದ ರಕ್ಷಣಾ ಒಪ್ಪಂದಕ್ಕೂ ಸಹಿ ಹಾಕಿದ್ದಾರೆ. ಇದರಲ್ಲಿ ಮಾರ್ಟ್ಲೆಟ್ ಮಿಸೈಲ್ಸ್ ಅಂತವೂ ಇದೆಯಂತೆ. ಇಲ್ಲಿ ವಿಷಯ ನಿಜವಾಗ್ಲೂ ಆಸಕ್ತಿಕರ ಆಗ್ತಿದೆ. ಹೌದು. ಇದನ್ನ ನಾವು ದೊಡ್ಡ ಚಿತ್ರದಲ್ಲಿ ನೋಡಬೇಕು, ಅಂದ್ರೆ ಬಿಗರ್ ಪಿಕ್ಚರ್ನಲ್ಲಿ. ಈ ಒಪ್ಪಂದ ಬರೀ ವ್ಯಾಪಾರದ್ದಲ್ಲ, ಬರೀ ರಕ್ಷಣೆಗೂ ಸೀಮಿತ ಅಲ್ಲ. ನೋಡಿ, ಬ್ರೆಕ್ಸಿಟ್ ಆದ್ಮೇಲೆ UKಗೆ ಒಂದು ಸ್ಥಿರವಾದ ದೊಡ್ಡ ಪಾಲುದಾರ ಬೇಕು ಅಲ್ವಾ? ಹೌದು ಹೌದು. ಇನ್ನೊಂದು ಕಡೆ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳಿಗಾಗಿ ವಿಶೇಷವಾಗಿ ರಷ್ಯಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಬೇರೆ ಬೇರೆ ದೇಶಗಳ ಕಡೆ ನೋಡ್ತಿದೆ. ಸೊ ಇದೊಂದು ಸ್ಟ್ರಾಟಜಿಕ್ ನಡೆ. ಒಂದು ಪ್ರಮುಖ ಪಾಶ್ಚಿಮಾತ್ಯ ಆರ್ಥಿಕತೆಯ ಜೊತೆ ಸಂಬಂಧ ಗಟ್ಟಿಯಾಗುತ್ತೆ. ಹಾಗೆ ಅಷ್ಟೇ ಅಲ್ಲ, 9 UK ಯೂನಿವರ್ಸಿಟಿಗಳು ಭಾರತದಲ್ಲಿ ಕ್ಯಾಂಪಸ್ ತೆರೆಯೋಕೆ ಒಪ್ಕೊಂಡಿರೋದು. ಇದು ಬರೀ ವ್ಯಾಪಾರ ಅಲ್ಲ, ಲಾಂಗ್ ಟರ್ಮ್ ಎಜುಕೇಷನಲ್, ಕಲ್ಚರಲ್ ಸಂಬಂಧದ ಸೂಚನೆ ಕೂಡ. ಹೌದು, ಇದು ಗಮನಾರ್ಹ ವಿಷಯ. ಈ ಸ್ಟ್ರಾಟಜಿಕ್ ನಡೆಗಳು ಬರೀ ಹಣಕಾಸು ರಕ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನಿಸ್ತೆ. ತಂತ್ರಜ್ಞಾನದಲ್ಲೂ ಭಾರತ ದೊಡ್ಡ ಹೆಜ್ಜೆ ಇಡ್ತಿದೆ. ಖಂಡಿತ. ಅದಕ್ಕೆ ಉದಾಹರಣೆ ಅಂದ್ರೆ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರೋ ಬಾಹ್ಯಾಕಾಶ ತಂತ್ರಜ್ಞಾನದ ಉತ್ಕೃಷ್ಟತಾ ಕೇಂದ್ರ ಅಂದ್ರೆ COE 2033ರ ಒಳಗೆ ದೇಶದ ಸ್ಪೇಸ್ ಮಾರ್ಕೆಟ್ನಲ್ಲಿ 50% ಪಾಲು ಹೊಂದೋ ಗುರಿ ಇಟ್ಟಿದ್ದಾರೆ. ಹೌದು. ಆಕ್ಚುಲಿ ಈ ಕೇಂದ್ರ ಇದೆಯಲ್ಲ, ಇದು ಬರೀ ಒಂದಷ್ಟು ಸಂಸ್ಥೆಗಳನ್ನ ಒಟ್ಟಿಗೆ ತರೋದಲ್ಲ. ಓ ಹಾ,
ಸ್ಯಾಟಲೈಟ್ ತಯಾರಿಕೆಯಿಂದ ಹಿಡಿದು ಸ್ಪೇಸ್ ಡೇಟಾವನ್ನು ಕೃಷಿಗೆ, ಹವಾಮಾನ ಮುನ್ಸೂಚನೆಗೆ, ನಗರಾಭಿವೃದ್ಧಿಗೆ ಹೇಗೆ ಬಳಸೋದು, ಈ ತರಹದ ಹೊಸ ಐಡಿಯಾಗಳಿಗೆ, ಸ್ಟಾರ್ಟಪ್ಗಳಿಗೆ ಇದೊಂದು ವೇದಿಕೆ, ಒಂದು ವೇಗವರ್ಧಕ ಅಂದ್ರೆ ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಖಾಸಗಿ ಸೆಕ್ಟರ್ ಭಾಗವಹಿಸೋಕೆ ದೊಡ್ಡ ಪ್ರೋತ್ಸಾಹ ಇದು. ಅದೆಲ್ಲ ಭಾರತದ ಕಡೆ ಕಥೆ ಆಯ್ತು. ಆದ್ರೆ ಜಾಗತಿಕವಾಗಿ ನೋಡಿದ್ರೆ ಚಿತ್ರಣ ಸ್ವಲ್ಪ ಬೇರೆನೇ ಇದೆ ಅಲ್ವಾ? ಹೌದು, ವ್ಯತ್ಯಾಸ ಇದೆ. ಅಮೆರಿಕದಲ್ಲಿ ಸರ್ಕಾರಿ ಸ್ಥಗಿತ 2ನೇ ವಾರಕ್ಕೆ ಕಾಲಿಟ್ಟಿದೆ. ಅಲ್ಲಿ ಆಡಳಿತಾತ್ಮಕ ಕೆಲಸಗಳಿಗೆಲ್ಲ ತೊಂದರೆ ಆಗ್ತಿದೆ. ಇನ್ನೊಂದ್ ಕಡೆ ಗಾಜಾದಲ್ಲಿ ಕದನ ವಿರಾಮದ ಮಾತುಗಳು ಕೇಳಿಬಂದ್ರೂ ಸಂಘರ್ಷ ಮಾತ್ರ ನಿಂತಿಲ್ಲ. ಸ್ಪೇನಿನಂತಹ ದೇಶ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ನಿರ್ಬಂಧ ಹಾಕಿದೆ. ಸೊ ಅಲ್ಲಿ ಅಸ್ಥಿರತೆ ಜಾಸ್ತಿ ಇದೆ. ಇದು ಬಹಳ ಗಮನಾರ್ಹ ವ್ಯತ್ಯಾಸ ನೋಡಿ. ಅಮೆರಿಕಾದಲ್ಲಿನ ಸ್ಥಗಿತ ಬರೀ ಅವರ ಆಂತರಿಕ ವಿಷಯ ಅಲ್ಲ, ಅದು ಗ್ಲೋಬಲ್ ಮಾರ್ಕೆಟ್ ಮೇಲೂ ಪರಿಣಾಮ ಬೀರುತ್ತೆ, ಅನಿಶ್ಚಿತತೆಯನ್ನ ಹೆಚ್ಚಿಸುತ್ತೆ. ಹೌದು. ಗಾಜಾದ ಸ್ಥಿತಿ ಅದು ಮಧ್ಯಪ್ರಾಚ್ಯದಲ್ಲಿ ಟೆನ್ಷನ್ ಅನ್ನ ಹಾಗೆ ಇಡುತ್ತೆ, ತೈಲ ಬೆಲೆಗಳ ಮೇಲೂ ಪರಿಣಾಮ ಬೀರಬಹುದು. ಸ್ಪೇನಿನ ನಿರ್ಧಾರ ಬಹುಶಃ ಯುರೋಪಿಯನ್ ಯೂನಿಯನ್ ಒಳಗಡೆ ನಿಲುವು ಬದಲಾಗ್ತಿರೋದರ ಸೂಚನೆ ಇರಬಹುದು. ಇಂತಹ ಜಾಗತಿಕ ಅಸ್ಥಿರತೆಯ ಹಿನ್ನೆಲೆಯಲ್ಲಿ ಭಾರತದ ಪಾಲಿಸಿ ಕ್ಲಾರಿಟಿ ಅಂದ್ರೆ ನೀತಿ ಸ್ಪಷ್ಟತೆ ಮತ್ತು ಸಾಂಸ್ಥಿಕ ಸ್ಥಿರತೆ ಇದೆಯಲ್ಲ, ಅದು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ. ಹಾಗಾದ್ರೆ ಒಟ್ಟಿನಲ್ಲಿ ಇದೆಲ್ಲದರ ಅರ್ಥ ಏನು? ಅಕ್ಟೋಬರ್ 9ರ ಬೆಳವಣಿಗೆಗಳನ್ನ ನಾವು ನೋಡಿದಾಗ ಏನು ಕಾಣಿಸ್ತೆ? ಸ್ಪಷ್ಟವಾದ ನೀತಿಗಳು ಅಂದ್ರೆ RBI ರೂಲ್ಸ್ ಇರ್ಬೋದು, ಸ್ಪೇಸ್ ಗುರಿಗಳು ಇರ್ಬೋದು, ಮತ್ತೆ ಸ್ಟ್ರಾಟಜಿಕ್ ಪಾಲುದಾರಿಕೆಗಳು, ಯುಕೆ ಜೊತೆಗಿನ ಒಪ್ಪಂದ, ಇವುಗಳ ಮೂಲಕ ಜಾಗತಿಕ ಅನಿಶ್ಚಿತತೆ ಮಧ್ಯದಲ್ಲೂ ಭಾರತ ತನ್ನನ್ನ ಒಂದು ಸ್ಥಿರವಾದ ಬೆಳವಣಿಗೆಯ ತಾಣವಾಗಿ ಸ್ಥಾಪಿಸೋಕೆ ಪ್ರಯತ್ನ ಪಡ್ತಿದೆ ಅಂತ ಸ್ಪಷ್ಟವಾಗಿ ಕಾಣ್ತಿದೆ. ಖಂಡಿತ. ಅದಕ್ಕೆ ಪೂರಕವಾಗಿ ನೀವು ಭಾರತೀಯ ಶೇರ್ ಮಾರುಕಟ್ಟೆಯನ್ನೇ ನೋಡಿ. ನಿಫ್ಟಿ 25,000 ಮಟ್ಟದಲ್ಲಿ ಸ್ಥಿರತೆ ಕಂಡುಕೊಂಡಿದೆ. ಹೌದು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್, ಮೆಟಲ್ಸ್ ಈ ತರಹದ ಸೆಕ್ಟರ್ಗಳಲ್ಲಿ ಆಕ್ಟಿವಿಟಿ ಜಾಸ್ತಿ ಇದೆ. ಇದರರ್ಥ ಏನು ಅಂದ್ರೆ ಹೂಡಿಕೆದಾರರು ಅಲ್ಪಾವಧಿಯ ಸಣ್ಣಪುಟ್ಟ ಲಾಭಗಳಿಗಿಂತ ಭಾರತದ ದೀರ್ಘಾವಧಿಯ ಬೆಳವಣಿಗೆಯ ಕಥೆಯ ಮೇಲೆ ಹೆಚ್ಚು ಗಮನ ಹರಿಸ್ತಿದ್ದಾರೆ. ಅದರಲ್ಲೂ ಸರ್ಕಾರದ ಸ್ಥಿರ ನೀತಿಗಳು, ಮೂಲಸೌಕರ್ಯದ ಮೇಲಿನ ಫೋಕಸ್, ಇವುಗಳ ಆಧಾರದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸರಿ. ಈ ಡೀಪ್ ಡೈವ್ನ ಕೊನೆಗೆ ಒಂದು ಯೋಚನೆ. ಭಾರತ ತೋರಿಸ್ತಿರೋ ಈ ಸಾಂಸ್ಥಿಕ ಸ್ಥಿರತೆ ಇನ್ನೊಂದ್ ಕಡೆ ಪ್ರಮುಖ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಣ್ತಿರೋ ರಾಜಕೀಯ ಆಡಳಿತಾತ್ಮಕ ಅಸ್ಥಿರತೆ, ಇವೆರಡರ ನಡುವಿನ ಅಂತರ ಹೆಚ್ಚಾಗ್ತಿದೆ ಅಲ್ವಾ? ಹೌದು. ಈ ಅಂತರ ಮುಂದಿನ ವರ್ಷಗಳಲ್ಲಿ ಜಾಗತಿಕ ಶಕ್ತಿ ಸಮತೋಲನವನ್ನ ಮತ್ತೆ ಬಂಡವಾಳ ಹರಿವನ್ನ ಹೇಗೆ ಬದಲಾಯಿಸಬಹುದು, ಇದನ್ನ ಯೋಚನೆ ಮಾಡೋಕೆ ಬಿಡೋಣ. ಒಳ್ಳೆ ಪಾಯಿಂಟ್. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಸಿಗೋಣ. ಖಂಡಿತ.